ಇನ್ನು ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಮೋದಿ ಸಿಎಂ ಗುಟ್ಟಾಗಿ ಚರ್ಚೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಕಿವಿಯಲ್ಲಿ ಪಿಸುಗುಡ್ತಾ ಇದ್ದಾರೆ ಪ್ರಧಾನಿ ಅನ್ನುವಂತ ಫೋಟೋ ವಿಚಾರ ಈಗ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಸಿದ್ದರಾಮಯ್ಯ ಅವರ ಕಿವಿಯಲ್ಲಿ ಪಿಸುಗುಟ್ಟುವಂತ ಪ್ರಧಾನಿ ಫೋಟೋ ವಿಚಾರ ಮೈಸೂರಿನಲ್ಲಿ ಸಿಎಂ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಾನು ಮೋದಿ ಇಬ್ರು ಕೂಡ ಮಾತನಾಡಿರುವಂತದ್ದು ಮಹಿಳಾ ಮೀಸಲಾತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾ ಇದ್ರು ಅವರು. ನಾನು ಮಹಿಳಾ ಮೀಸಲಾತಿ ಪರವಾಗಿದ್ದೀನಿ ಅಂತ ಹೇಳಿದೆ ಅಷ್ಟೇ, ಆ ಫೋಟೋದಲ್ಲಿ ನಡೆದಿರೋ ಚರ್ಚೆ ಇಷ್ಟೇ ಅಂತ ಹೇಳ್ತಾ ಇದ್ದಾರೆ. ಅದ್ರಲ್ಲಿ ಬೇರೇನಿಲ್ಲ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ಗುಟ್ಟಾಗಿ ಏನೋ ಚರ್ಚೆ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಫೋಟೋ ಹಿಂದೆ ಸಾಕಷ್ಟು ಏನ್ ಮಾತನಾಡಿರಬಹುದು ಅನ್ನುವಂತ ಗೊಂದಲಗಳು ಚರ್ಚೆಗಳು ಆರಂಭ ಆಗಿತ್ತು. ಈಗ ಮೈಸೂರಿನಲ್ಲಿ ಆ ಫೋಟೋನಲ್ಲಿ ಏನ್ ಮಾತನಾಡಿದ್ದೀವಿ ಅನ್ನೋದಕ್ಕೆ ಕ್ಲಾರಿಟಿ ಕೊಟ್ಟಿರುವಂತದ್ದು. ಮಹಿಳಾ ಮೀಸಲಾತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರಂತೆ ನರೇಂದ್ರ ಮೋದಿ ಅವರು. ಮಹಿಳಾ ಮೀಸಲಾತಿ ಪರವಾಗಿದ್ದೀನಿ ನಾನು ಅಂತ ಹೇಳಿದೆ ಅಷ್ಟೇ ಅಂತ ಹೇಳ್ತಾ ಇರುವಂತದ್ದು. ಇದು ಎಷ್ಟರ ಮಟ್ಟಿಗೆ ನಿಜ ಅಥವಾ ಏನ್ ನಿಜವಾಗ್ಲೂ ಅಲ್ಲಿ ನಡೆದಿದೆ ಗೊತ್ತಿಲ್ಲ. ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ಮೋದಿ ಸಿಎಂ ಗುಟ್ಟಾಗಿ ಚರ್ಚೆ ಮಾಡಿದ್ದಾರೆ, ಏನೋ ಮಾತನಾಡ್ಕೊಂಡಿದ್ದಾರೆ ಅನ್ನುವಂತಹ ಚರ್ಚೆಗೆ ಉತ್ತರವನ್ನ ಸಿಎಂ ಸಿದ್ದರಾಮಯ್ಯನವರು ನೀಡಿರುವಂತದ್ದು. ಬಗ್ಗೆ ವುಮೆನ್ಸ್ ರಿಸರ್ವೇಶನ್ ಬಗ್ಗೆ ಮಾತಾಡಿದ್ರು, ನಿಮ್ಮ ನಿಲುವೇನು ಅಂತ ಕೇಳಿದ್ರು. ನಾವು ವುಮೆನ್ಸ್ ರಿಸರ್ವೇಶನ್ ಪರ ಇದ್ದೀವಿ ಅಂತ ಹೇಳಿದ್ರು. ಇದ್ರ ಬಗ್ಗೆ ವುಮೆನ್ಸ್ ರಿಸರ್ವೇಶನ್ ಬಗ್ಗೆ ಮಾತಾಡಿದ್ರು, ನಿಮ್ಮ ನಿಲುವೇನು ಅಂತ ಕೇಳಿದ್ರು. ನಾವು ವುಮೆನ್ಸ್ ರಿಸರ್ವೇಶನ್ ಪರ ಇದ್ದೀವಿ ಅಂತ ಹೇಳಿದ್ರು. ಇದ್ರ ಬಗ್ಗೆ ವುಮೆನ್ಸ್ ರಿಸರ್ವೇಶನ್ ಬಗ್ಗೆ ಮಾತಾಡಿದ್ರು. ನೋಡಿ ಕ್ಲಾರಿಟಿ ಕೊಡ್ತಾ ಇರುವಂತದ್ದು. ಏನ್ ಮಾತನಾಡಿದ್ರಿ ಹಾಗಿದ್ರೆ ಅಂತ ಅಂದ್ರೆ ಚರ್ಚೆಗಳಿಗಾಗ್ಲೇ ಆರಂಭ ಆಗಿತ್ತು. ಇದ್ ಮಾತಾಡಿರ್ಬಹುದು ಮಹಿಳಾ ಮೀಸಲಾತಿ ಅಲ್ಲಿ ಇಬ್ರು ಮಧ್ಯೆ ನೋಡಿ ಇದೇ ಫೋಟೋ ವಿಚಾರವಾಗಿ ಚರ್ಚೆ ಆರಂಭ ಆಗಿದ್ದಂಥದ್ದು. ಅದಕ್ಕೆ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರು. ಅವರು ಕೇಳಿದ್ರು ಮಹಿಳಾ ಮೀಸಲಾತಿ ವಿಚಾರ ಏನಿದೆ ನಿಮ್ಮ ನಿಲುವೇನು ಅಂತ ಕೇಳಿದ್ರು. ನಾನು ನಮ್ಮ ಒಪ್ಪಿಗೆ ಇದೆ ಮಹಿಳಾ ಮೀಸಲಾತಿಗೆ ಅಂತ ಹೇಳಿದೆ ಅಂತ ಹೇಳ್ತಿದ್ದಾರೆ. ನಾನು ಮೋದಿ ಇಬ್ರು ಗುಟ್ಟಾಗಿ ಏನು ಮಾತನಾಡ್ಕೊಂಡಿಲ್ಲ. ಅವ್ರು ಕೇಳಿದ್ದಿಷ್ಟೇ, ಮಹಿಳಾ ಮೀಸಲಾತಿ ಬಗ್ಗೆ ಅಭಿಪ್ರಾಯ ಏನು, ನಿಮ್ಮ ನಿಲುವೇನು ಅಂತ ಕೇಳಿದ್ರು. ಯಾಕಂದ್ರೆ ಈಗಾಗಲೇ ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು ಅವ್ರಿಗೂ ಗೊತ್ತಿದೆ. ಇದ್ರ ಬಗ್ಗೆ ಮಾತನಾಡಿದ್ವಿ ಅಷ್ಟೇ ಅಂತ ಹೇಳ್ತಾ ಇರುವಂತದ್ದು ಸಿಎಂ. ಪಿಸುಗುಟ್ತಾ ಇರುವಂತದ್ದು ಏನ್ ಮಾತನಾಡ್ಕೊಂಡಿರ್ಬೋದು. ಈಗಾಗಲೇ ಸಾಕಷ್ಟು ವಿಚಾರಗಳು ಹರಿದಾಡ್ತಾ ಇದೆ ರಾಜ್ಯದಲ್ಲಿ. ಇನ್ನು ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಪ್ರತಿಭಟನೆ ಕೂಡ ಆರಂಭ ಮಾಡ್ಕೊಂಡಿರುವಂತದ್ದು ಬಿಜೆಪಿ. ಈ ನಡುವೆ ಏನ್ ಮಾತಾಡ್ಕೊಂಡ್ರಿ ಅಂತ ಕೇಳಿದಾಗ ಇದನ್ನ ಹೇಳಿರುವಂತದ್ದು. ಬಗ್ಗೆ ವುಮೆನ್ಸ್ ರಿಸರ್ವೇಶನ್ ಬಗ್ಗೆ ಮಾತಾಡಿದ್ರು, ನಿಮ್ಮ ನಿಲುವೇನು ಅಂತ ಕೇಳಿದ್ರು. ನಾವು ವುಮೆನ್ಸ್ ರಿಸರ್ವೇಶನ್ ಪರ ಇದ್ದೀವಿ ಅಂತ ಹೇಳಿದ್ರು. ಇದ್ರ ಬಗ್ಗೆ ವುಮೆನ್ಸ್ ರಿಸರ್ವೇಶನ್ ಬಗ್ಗೆ ಮಾತಾಡಿದ್ರು, ನಿಮ್ಮ ನಿಲುವೇನು ಅಂತ ಕೇಳಿದ್ರು. ನಾವು ವುಮೆನ್ಸ್ ರಿಸರ್ವೇಶನ್ ಪರ ಇದ್ದೀವಿ ಅಂತ ಹೇಳಿದ್ರು. ಇದ್ರ ಬಗ್ಗೆ ಎಸ್ ನೋಡಿ ಇದೇ ವಿಚಾರವನ್ನ ಹೇಳ್ತಾ ಇರುವಂತದ್ದು. ವಿಮೆನ್ ರಿಸರ್ವೇಶನ್ ಜೊತೆಗೆ ಡಿಲಿಮಿಟೇಷನ್ ಎರಡು ಒಟ್ಟೊಟ್ಟಿಗೆ ತಂದಿದ್ದಂತಹ ಕಾರಣಕ್ಕೆ ವಿರೋಧ ವ್ಯಕ್ತವಾಗಿತ್ತು. ಇನ್ನು ನಮ್ಮ ರಾಜ್ಯದ ಕಾಂಗ್ರೆಸ್ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಂಥದ್ದು. ಹಾಗಾಗಿ ಹಳ್ಳಿಯಿಂದ ಡಿಲ್ಲಿವರೆಗೂ ವಿರೋಧ ವ್ಯಕ್ತವಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದ್ ಕಡೆ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಂಥದ್ದು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸಿಎಂ ಜೊತೆಗೆ ಕೇಂದ್ರದ ನರೇಂದ್ರ ಮೋದಿ ಅವರು ಏನ್ ಮಾತನಾಡ್ತಾ ಇದ್ರಿ, ಅದು ನಗ್ತಾ ಇದ್ದೀರಾ ಇಬ್ರು ಕೂಡ, ಏನ್ ಮಾತುಕತೆ ನಡೀತು ಅಂತ ಚರ್ಚೆ ಆರಂಭ ಆಗಿತ್ತು. ಅದೇ ಪ್ರಶ್ನೆಯನ್ನ ಕೇಳಿದಾಗ ಇಷ್ಟೇ ನಾವು ಮಾತನಾಡಿದ್ದು, ಮಹಿಳಾ ಮೀಸಲಾತಿ ಬಗ್ಗೆ ನನ್ನ ಅಭಿಪ್ರಾಯ ಕೇಳಿದ್ರು, ಅದಕ್ಕೆ ನಮ್ಮ ಒಪ್ಪಿಗೆ ಇದೆ ಅಂತ ನಾನು ಮುಂಚೆ ಯಾವ ರೀತಿ ಹೇಳ್ತಾ ಇದ್ನೋ, ಮಾಧ್ಯಮಗಳು ಕೇಳಿದಾಗ ಆಗಿರಬಹುದು, ಯಾರೇ ಕೇಳಿದ್ರು ಮಹಿಳಾ ಮೀಸಲಾತಿಗೆ ನಾವು ಅಡ್ಡಿಪಡಿಸ್ತಾ ಇಲ್ಲ, ಡಿಲಿಮಿಟೇಷನ್ ಜೊತೆಗೆ ಮಹಿಳಾ ಮೀಸಲಾತಿ ಬೇಡ ಅಂತ ನಾವು ಹೇಳ್ತಾ ಇದ್ದಿದ್ದು, ಅದನ್ನೇ ನಾನು ಅವರೊತ್ತಿಗೆ ಅವರು ಕೇಳಿದಾಗ ಹೇಳಿದೆ ಅಂತ ಹೇಳಿದ್ದು ಸಿಎಂ ಸಿದ್ದರಾಮಯ್ಯನವರು. ಮೈಸೂರಿನಲ್ಲಿ ಈ ಒಂದು ಪ್ರಶ್ನೆಗೆ ಅಥವಾ ಗೊಂದಲಕ್ಕೆ ಕ್ಲಾರಿಟಿ ಕೊಟ್ಟಿದ್ದು ಈ ರೀತಿಯಾಗಿ
HAL ಏರ್ಪೋರ್ಟ್ನಲ್ಲಿ ಏನ್ ಮಾತಾಡ್ಕೊಂಡ್ರಿ ಇಬ್ರು ಕೂಡ ಅಂತ ಕೇಳಿದಾಗ